ಹೊಟ್ಟೆ ಒಳಗಡೆ ಸಿಗಿದ್ಬಿಟ್ಟು ಅದ್ರೊಳಗೆ ಹಾಕ್ತವ್ರೆ ಅದು ರೈಸ್ನ, ಆ ಮಸಾಲೆ ರೈಸ್ನ ಎಲೆ ಮೇಲೆ ಹಾಕೊಂಡ್ರು. ಫುಲ್ಲು ಬ್ಯಾಟಿಂಗ್ ಇವತ್ತಂತ ಅವ್ರದ್ದು ಮಸ್ತಾಗಿರುತ್ತೆ. ಆಯ್ತಾ ಬಿರಿಯಾನಿ 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 ಅಂದರೆ ಯಾರಿಗೂ ಇಷ್ಟ ಇಲ್ಲ, ಎಲ್ರಿಗೂ ಇಷ್ಟ ಇರುತ್ತೆ. ಸೊ ನನಗೂ ಸಮೇತ ಫುಲ್ ಮಟನ್ ಬಿರಿಯಾನಿ ಅಂದರೆ ಫುಲ್ಲು ಸಿಕ್ಕಾಪಟ್ಟೆ ಇಷ್ಟ. ಇವತ್ತು ನಾನು ವಿಲೇಜ್ ಕುಕಿಂಗ್ ಚಾನಲ್ ಕೇಳಿರ್ತೀರ, ಖಂಡಿತವಾಗ್ಲೂ ಒಂದು ಕುಕಿಂಗ್ ಮಾಡೋ ಒಂದು ಚಾನಲ್ನ ಹುಡುಕಿತ್ತಷ್ಟೇ ಖಂಡಿತವಾಗ್ಲೂ ಸಿಗೋದೆ, ಫಸ್ಟ್ ಒಂದು ಸಿಕ್ಕೋದೆ ವಿಲೇಜ್ ಕುಕಿಂಗ್ ಚಾನಲ್. ನಾನಿವತ್ತು ಇನ್ಸೈಡ್ ಮಟನ್ ಬಿರಿಯಾನಿ ಮಾಡ್ತವ್ರೆ, ನೋಡ್ಕೊಂಬರೋಣ ಯಾವ ರೀತಿ ಅದು ಕುಕ್ನ ಮಾಡ್ತಾರೆ ಅಂತ. ಬನ್ನಿ ವಿಡಿಯೋನ ಶುರು ಮಾಡೋಣ. பிரியாணி செம்மல சமைக்கிறோம், பயங்கர மார்சிக்கிறோம். இன்னைக்கு ஒரு புடி எல்லாரும் வாங்க. ವೆಲ್ಕಮ್ ಯು. ನಾನು ಬಂದ್ಬಿಟ್ಟಿದ್ದೀನಿ ಇವತ್ತು ಕುಕಿಂಗ್ ಚಾನಲ್. ಅಂದರೆ ಒಂಥರ ಹೆಂಗೆ ಮಾಡ್ತಾರೆ ಅಂತಂದರೆ, ಒಂದು ಸಿಂಪಲಾಗಿ ಮಂಜಲ್ ಆರಂಭಿக்கிறோம். ಯಾವುದೇ ರೀತಿ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಬಳಸಲ್ಲ ಅವರು, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಸೊ ಅದಷ್ಟು ಇದು ಮಾಡ್ಕೊತವ್ರು ಈಗ. ಫುಲ್ ನ್ಯಾಚುರಲ್, ಅಂದರೆ ಒಳಗಡೆ ಎಲ್ಲ ಫುಲ್ ನ್ಯಾಚುರಲ್ ಇದು ಮಾಡ್ತಿರ್ತಾರೆ ನೋಡಿ. ಅರಚ್ಚ ಮಂಜಲ್ ಚಾಂದೆ, ಅರಚ್ಚ ಮಿಳಗ ಚಾಂದೆ, ಖಾರದ ಪುಡಿ, ಮಸಾಲ, ಅರಚ್ಚ ಇಂಜಿ ಪೂಂಡೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನ್ಯಾಚುರಲ್ ಆಗಿ ಇದು ಮಾಡ್ಕೊತಾರೆ ಅವರು. ಮುಣಕಿನ ಕಲ್ಲುಪ್ಪು, ಕಲ್ಲುಪ್ಪು, ಕುಕಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಗುರು ಇವ್ರ ವೀಡಿಯೋಸ್ ನೋಡೋಕ್ಕೆ. ಸಿಂಪಲ್ಲಾಗಿ ಒಂದು ಬ್ಯಾಕ್ಗ್ರೌಂಡ್ ಏನು ಉಪಯೋಗಿಸಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಲ್ಲ, ಒಂದು ಕಾರು ಹೊರಗಡೆ ಒಂದು ಫುಡ್ನ ಏನು ಇದು ಮಾಡಲ್ಲ ಅವರು, ಯಾವುದೇ ರೀತಿ ಪ್ರಮೋಷನ್ ಮಾಡಲ್ಲ. ಚೆನ್ನಾಗಿರುತ್ತೆ ಅವ್ರದ್ದು ಒಂದು ಕುಕಿಂಗ್ ಚಾನಲ್ ಅದು ವೀಡಿಯೋಸ್. ಯಾವುದೋ ಎಳೆ ಮಟನ್ನು ಕಟ್ ಮಾಡ್ತವ್ರು ಕೈ ಹಾಕೊಂಡು. ಸಾಕತ್ತಾಗಿರುತ್ತೆ. தாத்தா நீங்க உள்ள வச்ச மசாலா ಸಿಗೀತವ್ರೆ. நெஞ்ச வந்து விடுவோம்னு சொல்லுவாங்கல்ல, கத்தி எடுத்துறேன். ನೋಡ್ರಿ ಔಟ್ ಸೈಡು ಕೆಲಸ ಮಾಡೋದು, ಒಂದು ಕುಕಿಂಗ್ ಮಾಡೋದು. ஆட்டுன சுத்தமான தேங்காய் எண்ணெய், ತೆಂಗಿನ ಎಣ್ಣೆ, சுத்தமான நாட்டு பசு நெய், ತುಪ್ಪ ಹಾಕ್ತವ್ರೆ. பட்டை கிராம்பு ஏலக்காய், ಏಲಕ್ಕಿ, ಲವಂಗ, நறுக்கின வெங்காயம், ಈರುಳ್ಳಿ, ಆನಿಯನ್ಸ್, பச்சை மிளகாய், ಹಸಿಮೆಣಸಿನಕಾಯಿ, அரைச்ச மிளகாய் சாந்து, ಏನೋ ಚಿಲ್ಲಿ ಪೇಸ್ಟ್, மல்லித்தலை, புதினா, ಪುದೀನ ಹಾಕ್ತವ್ರೆ. ಎಲ್ಲ ಮಿಕ್ಸ್ ಇದೆ. அரைச்ச இஞ்சி பூண்டு, தக்காளி, ಟೊಮೆಟೊ ಹಣ್ಣು ಹಾಕ್ತವ್ರೆ. பச்சை தண்ணி, ನೀರು, ವಾಟರ್, கல்லுப்பு, ಕಲ್ಲುಪ್ಪನ್ನ ಹಾಕ್ತವ್ರೆ. ಅಕ್ಕಿ ಹಾಕಿದ್ರು. ಈಗ ಫಸ್ಟು ರೈಸ್ ಮಾಡ್ಕೊತಾರೆ ಅನ್ಕೊತೀನಿ ನಾನು. 100% ರೈಸ್ನ ಮಾಡ್ಕೊತಾರೆ ಅವ್ರು ಫಸ್ಟು. இதை விட நீட்டை ஊசி ಓಕೆ, ಅರ್ಧ ರೈಸ್ ಆಗೈತೆ ಅನ್ಕೋತೀನಿ ನಾನು. ಹೌದು, ಈಗ ಏನು ಮಾಡ್ತಾರಪ್ಪ. ಓಹೋ, ಹೊಟ್ಟೆ ಒಳಗಡೆ ಸಿಗಿದ್ಬಿಟ್ಟು ಅದ್ರೊಳಗೆ ಹಾಕ್ತವ್ರೆ ಅದು ರೈಸ್ನ, ಆ ಮಸಾಲೆ ರೈಸ್ನ. ತಿರ್ಗಾ ಕುಕ್ ಮಾಡ್ಬೋದು ಅನ್ಸುತ್ತೆ. ಓಕೆ, ಡಿಫ್ರೆಂಟಾಗಿರುತ್ತೆ ಅದು. ಗುರು ಎಲ್ಲ ಹೊಟ್ಟೆ ಪುಡ್ಚಿಗೆ ಒಲಿತಾ ಇದ್ದಾರಲ್ಲ ಗುರು ಅದನ್ನು. ಓಕೆ, ಒಲಿತಾವ್ರೆ. இப்போதைக்கு கையில் குத்தி விடாம வந்துரு வருதான் பாரு. ஓகே, ஊசி ஒட்டோட குத்து தானே உப்புறா இந்த ஆட்டுக்கு போதும். ಆ ಮಸಾಲೆ ಹಾಕಿರೋಂಥ ರೈಸ್ನ ಅದರೊಳಗಡೆ ಹಾಕ್ಬಿಟ್ಟು ಒಂದು ಸೂಜಿ ಮತ್ತು ಒಂದು ದಾರನ ತೊಗೊಂಡ್ಬಿಟ್ಟು ಒಲಿತಾ ಇದ್ದಾರೆ. ಮೂರಕ್ಕೂ ಅದೇ ರೀತಿ ಮಾಡ್ತಾರೆ.
ನೋಡಿರಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವ ಥರ ಕೇಳಿಸುತ್ತೆ, ಅಲ್ಲೆಲ್ಲ ಫುಲ್ ಪಕ್ಷಿಗಳೆಲ್ಲ ಒಂದು ಇದಾಗ್ತಿರ್ತಾವಲ್ವ ನೋಡಿ, ಆ ರೀತಿ ಕೇಳಿಸ್ತಾ ಇರುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಖತ್ತಾಗಿರುತ್ತೆ. ನೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವುದೇ ಕಾರಣಕ್ಕೂ ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನೇ ಉಪಯೋಗಿಸಲ್ಲ ನೋಡಿರಿ. ನ್ಯಾಚುರಲ್ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಅದೊಂದು ಸೌಂಡ್ ಬರ್ತಿರೋದು, ಪಕ್ಷಿ ಸೌಂಡ್ ಬರ್ತಿರೋದು ಎಲ್ಲ ಆಯಿತು. ಮೂರದ್ದು ಸಮೇತ ಕಟ್ ಮಾಡಿದರು. ಓಕೆ, ಒಂದು ಪಾತ್ರೆ ಇಡ್ತವ್ರೆ. ಪ್ಯೂರ್ ತಣ್ಣೀರು ಏನೋ ಒಂದು ತಗೊಂಡ್ರಪ್ಪ ಗಜೆಟ್. ಓಕೆ, ಹಾಂ ಬಿಟ್ಟರು ಅದರೊಳಕ್ಕೆ. ಇದೊಂಥರ ಡಿಫ್ರೆಂಟು ಮಟನ್ ಬಿರಿಯಾನಿ ಆಯ್ತು. ಮಟನ್ ಬಿರಿಯಾನಿ ಮಾಡ್ತಾವ್ರೆ, ಕಲ್ಲಿಟ್ಬಿಟ್ರು. ಡಿಫ್ರೆಂಟಾಗಿ ಮಾಡ್ತಾಯಿದ್ದಾರೆ ಬಿರಿಯಾನಿ. ಇದು ಇನ್ಸೈಡ್ ಮಟನ್ ಬಿರಿಯಾನಿ. ಫುಲ್ಲು ಒಂದು ಇದನ್ನ ಇಟ್ಟವ್ರೆ, ದಮ್ ಕಟ್ಟವ್ರೆ. ಮಟನ್ ಹಂಗೆ ಬಿಟ್ಕೊಂಡ್ಬಿಟ್ಟಿದೆ ಅದು, ಆ ಬಿಸಿ ಈಟಿಗೆ ಮಟನ್ ಹಂಗೆ ನೋಡ್ರಿ ಯಾವ ಥರ ಫುಲ್ಲದು ಸಖತ್ತಾಗೈತೆ. ವಾವ್, ಆ ಬಿರಿಯಾನಿ ನೋಡಿದ ತಕ್ಷಣ ನನಗೆ ತಿನ್ಬೇಕು ಅನ್ನಿಸ್ತೈತೆ ಈಗ. ಫಸ್ಟು ವಿಡಿಯೋ ಮಾಡಿದ್ದಾಗಿದ್ದ ತಕ್ಷಣ 100% ಬಿರಿಯಾನಿ ತಿನ್ಬೇಕು ಫಸ್ಟ್. ನಾನು ಹೋಗ್ತೀನಿ ಈಗ ಟೌನ್ಗೆ ಹೋಗ್ಬಿಟ್ಟು ಬಿರಿಯಾನಿ ಖಂಡಿತ ಹೋಗಿ ತಿನ್ನಬೇಕು. ವಾವ್, ನೋಡ್ರಿ ಭಯಂಕರ ಸುಡ್ತಾಯ್ತದು, ಭಯಂಕರ ಸುಡ್ತೈತೆ. இவ்வளவு பிரியாணி வருது உள்ள இருந்து ಕೊಟ್ಟು 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 ಆ ಮಟನ್ ಬೆಂದಿರೋದು ಯಾವ ರೀತಿ ಬೆಂದಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದದ್ದು ಮಟನ್ನು ಎಲ್ಲ ಬಿಡಿಸ್ಕೊತಿದ್ರು. ಈಗ ಎಲೆ ಮೇಲೆ ಹಾಕೊಂಡ್ರು. ಫುಲ್ಲು ಬ್ಯಾಟಿಂಗ್ ಇವತ್ತಂತ ಅವ್ರದ್ದು ಮಸ್ತಾಗಿರುತ್ತೆ. ಆಯ್ತಾ ಬಿರಿಯಾನಿ ಬಿರಿಯಾನಿ ಬಿರಿಯಾನಿ. ಸೊ ವಿಡಿಯೋ ನಾನು ನೋಡಿದ್ರಲ್ಲ, ಅದು ಫುಲ್ ವಿಡಿಯೋ ನಿಮಗೆ ಬೇಕು ಅಂತಂದರೆ ವಿಲೇಜ್ ಕುಕಿಂಗ್ ಚಾನಲ್ನ ಒಂದು ಒರಿಜಿನಲ್ ಲಿಂಕ್ನ ಹಾಕಿರ್ತೀನಿ, ಹೋಗ್ಬಿಟ್ಟು ನೀವು ಫಾಲೋ ನೋಡಿಬಿಟ್ಟು ಯಾವ ರೀತಿ ಇದೆ ಅಂತ. ಸೊ ನೀವು ಸಮೇತ ಆ ಎಳೆ ಮಟನ್ ಬಿರಿಯಾನಿನ ಮಾಡ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ನಾದರೂ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ಇಂಟ್ರೆಸ್ಟಿಂಗ್ ಒಂದೊಳ್ಳೆ ವಿಡಿಯೋನ ತೊಗೊಂಬಿಡ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. ಗೊತ್ತಲ್ಲ, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕು, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಎಂಜಾಯ್. ಇದು ನಿಮ್ ರಿಯಲ್ ಗೆಟಪ್ ಸ್ಟೈಲ್.